ಅದನ್ನು ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಹೌದಪ್ಪ ಹೌದಾ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಪರಮ ಪಾವನ ಕ್ಷೇತ್ರ ಸುಕ್ಷೇತ್ರ ಧರ್ಮ ಕ್ಷೇತ್ರ ಚಿಕ್ಕೋಡಿ ತಾಲೂಕು ಕೇರೂರು ಪುಣ್ಯ ಕ್ಷೇತ್ರದೊಳಗೆ ಮಲಕಾರಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಪ್ಪ ಉತ್ತರ ಕರ್ನಾಟಕದ ಹಿರಿಯ ಕಲಾವಿದರು ಅನುಭಾವಿಗಳು ಆತ್ಮ ಜೀವಿಗಳನ್ನ ಈ ಭಾಗದೊಳಗೆ ಸಾಕಷ್ಟು ಸಲ ಕಾರ್ಯಕ್ರಮಗಳನ್ನು ಮಾಡಿರಿ. ಹೌದು ಇಲ್ಲಿ ವಿಷಯಗಳನ್ನು ಚರ್ಚೆ ಮಾಡಿದಾಗ ರಾಮಾಯಣ ಬೇಡ, ಮಹಾಭಾರತ ಬೇಡ, ಸಿದ್ಧರು ಬೇಡ, ಸಂತರು ಬೇಡ, ಅವರು ಇವರು ಬೇಡ, ಹಾಲುಮರದ ಸದಸ್ಯರ ಚರಿತ್ರೆ ಒಳಗಡೆ ಅದಕ್ಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾಡಿ ಅಂತ ತಿಳ್ಕೊಂಡು ನಮ್ಮ ರಾಜು ಸರ್ ಹೇಳಿದಾಗ ತುಕಾರಾಮನವ್ರು ಚಾಲು ಮಾಡಿದ್ರು. ಅವರು ನಾವೊಂದು ಹೇಳ್ತೀನಿ, ನೀವು ಇಬ್ರು ಕೂಡ ಒಂದು ಮೀಟಿಂಗ್ ಮಾಡಿ ತುಕಾರಾಮನ ಬಾಯಾಗ ಅಮಶಿಂದ ಮಾಸ್ತರ್ ಕಸ್ಕೊತಾನೆ, ಅಮಶಿಂದ ಮಾಸ್ತರ್ ಬಾಯಾಗ ತುಕಾರಾಮ್ ಮಾಸ್ತರ್ ಕಸ್ಕೊತಾನೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಯಾಗ ಕಸ್ಕೋಬೇಕಂತ ಹೇಳಿ ಡಿ ಕೆ ಹೆಂಗ್ ಗಂಟು ಬಿದ್ದಲ್ಲ, ಇವು ಮೂರನೇದವ ಇವು ಪರಮೇಶ್ವರ್, ಇವು ಗೌಡ, ಇವು ಭಾಜಪ ಇವು ಮಾತಾಡಕ 16 ಮಂದಿ ಕೂಡಿ 12 ಗಂಟೆ ಕಡಿದಾಡಿ ನಿಮಗೆ ಶಾನ್ಯಾರ ಮಂದಿಲ್ಲ ಅಂತಾರಲ್ರಿ. 16 ಮಂದಿ ಕೂಡಿ 12 ಗಂಟೆ ಕಡಿದಾಡ್ರಿ, 12 ಮಂದಿ ಕೂಡಿ 16 ಗಂಟೆ ಕಡಿದ್ರಿ ನಿಮಗೆ ಹೌದು ಶಬಾಷ್ 70 ಮಂದಿ ಹೌದು. ಏನ್ ಹೇಳಕಂತೀರಿ ಅಂದ್ರ ಒಟ್ಟು ದೀಪದಕ್ಕಿಂತಲೂ ಕುಡಿದೇ ಬಾಳ ಆಗ್ಯದ. ಕುಡಿ ತುಕಾರಾಮನ ಶಾನೆ ಆಗಬೇಕಂತ ನಾವು ಇವತ್ತಿಗೆ ಇವು ಅಂಶದ ಮಾಸ್ತರ್ ಮಾಹಿತಿ ಕೊಟ್ಟು ನಾ ಶಾನೆ. ಇವ್ರಿಗೆ ಒಟ್ಟೆ ಆಧಾರ್ ಕಾರ್ಡ್ ಹೆಂಗ ಪಾಸ್ಬುಕ್ ಲಿಂಕ್ ಆಗಿಲ್ಲ, ಹೆಂಗ ಲಿಂಕೇ ಆಗಿಲ್ಲ ಇವ್ರಿಬ್ಬರಿಗೆ. ಲಿಂಕ್ ಆಗ್ಬೇಕ್ರಿ ಸರ್, ನೀವು ಹಿರಿಯ ಕಲಾವಿದರಿ. ತುಕಾರಾಮನ ಬಾಯನ್ನು ನೀ ಕಸ್ಕೋಬೇಡ, ನಿನಗೆ ಶಾನೆ ಅನ್ನಂಗಿಲ್ಲ ಅಂತಾರೇನ್ರಿ. ನೀನು ಉಪಮುಖ್ಯಮಂತ್ರಿ ಸೋಮ ಅದರ ಸಂಘಾಟ ಅಧ್ಯಕ್ಷ ಸೋಮ ಅಂತ ತುಕಾರಾಮನ ಮುಖ್ಯಮಂತ್ರಿ. ನೀ ಅವನು ಫೈಲ್ ಕೈ ಹಾಕಿ ಎಲ್ಲರಿಗೂ ನೀವು ಮುಖ್ಯಮಂತ್ರಿ ಹಾಕಿ ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ಬೇಡ್ರಿ. ಇಲ್ಲೇ ಒಂದು ಕೆಪಾಸಿಟಿ ಅಲ್ಲ, ನಿಮ್ದು ಕೆಪಾಸಿಟಿನ ಗೊತ್ತಾಕತ್ತಿ. ನಾ ಹೆಂಗ ಹಾಡುತ್ತೀನಿ, ಹೆಂಗ ಮಾತಾಡ್ತೀನಿ, ನೀವು ಹಂಗ ಒಬ್ಬರೇ ಮಾತಾಡಿ, ಹಂಗ ಒಬ್ಬರೇ ಸಾಹಿತ್ಯ ಬರೀ ಹೌದು ಅವಶ್ಯಕ ಮುಕ್ತಾಯ ಮಟ್ಟ ಮನೆಯಾಗ ನೀವು ಒಬ್ಬರು ಕಲಾ ಇರುತ್ತೆ. ನಾ ಚಪ್ಪಾಳಿ ತರ್ತೀನಿ ನಿಮಗೆ. ಹೌದು ಹೌದು ಹೌದು. ನನಗೆ ಏನು ಕೇಳಿದ್ರಿ ನೀವು? ಏನ್ ಕೇಳಾರಪ್ಪ? ಮಾಲಿಂಗರಾಯ 6 ಗುಣಗಳನ್ನ ಅಳದಾನೋ ಅಥವಾ ಇಲ್ಲೋ ತಿಳ್ಕೊಂಡು ಕಲ್ಮೇಶ್ ಮಾಸ್ತರ್ ನೀವು ಪ್ರಶ್ನೆ ಕೇಳಿ ಅದಕ್ಕೆ ನಾವು ಹೇಳಿವಿ. ಮಾಲಿಂಗರಾಯ 6 ಗುಣಗಳನ್ನ ಅಳದಾನತ್ತು ನಾವು ಹೇಳೋಣ, ಅದಕ್ಕೆ ಒಪ್ಕೋಬೇಕು ಒಂದು. ಇಲ್ಲಿ ಕಂಡ್ರೆ ಬೇರೆ ಏನಿದ್ರೆ ಹೇಳಬೇಕು ಒಂದು. ಏನಂತಾರ ನಿಮ್ಮ ಮಾಲಿಂಗರಾಯ ಕಾಮ ಅಳದಾನಂದ್ರೆ ಇಬ್ಬರು ಹೆಂಡ್ರ ಮದುವೆ ಯಾಕೆ ಆದತ್ತು ನನಗೆ ಕೇಳ್ತೀರಿ. ಅದನ್ನು ನೀವು ಮಗಲಿಗೆ ಕೇಳಿಲ್ರಿ ಮುಖ್ಯಮಂತ್ರಿಗಳೇ ಮುತ್ತಪ್ಪಂತಾರಪ್ಪ. ನಾನ್ ನಿಮ್ಮನ್ನು ಕೇಳ್ತೀನಿ, ನಿಮ್ಮ ಅಮೋಕ್ಷದ ಮುತ್ತ ಸಾಧು ಸಾಧು ಇದ್ದವ ಯಾಕೆ ಮದುವೆ ಆದ? ಹೌದನ್ರಿ. ಅಲ್ಲ ನಿಮ್ಮ ಕಡೆ ಭಾಗವಾಗಿ ಸಾಧು ಆದವರು ಮದುವೆ ಹಾಕಾರಂತ ಹೇಳ್ರಿ ನಿಮ್ಮದ ಪಾರ್ಟಿ ಗೆದ್ದಾಗ. ಇಲ್ಲಿ ಕಂದ್ರ ಬಿದ್ದಂಗ ನಾವು ಅನ್ನಂಗಿಲ್ಲ. ಚಪ್ಪಲಿಗೆ ಬಂದು ಹೂ ಹೊಡಿತ ಮಂದಿ ಅವ್ರ ಪಾರ್ಟಿ 3 ಚಂದಿಲಿಂದ ಬಿದ್ದೈತಿ. ಬಿದ್ದೈತಿಲ್ರಿ ನೋಡಿ. ಕೈಲಾಸದಾಗ ಯೋಗಿನಾದ ಮೋಕ್ಷದ ಗುರುವಿನ ಸೇವಾ ಮಾಡ್ತಿದ್ದ. ಹೌದಿಲ್ರಿ? ಗುರು ಸೇವಾ ಮಾಡ್ತಿದ್ದ. ಪಾರ್ವತನ ಪರಿಪರಿ ಕಳೆದ ಕಲಕ್ಕೆ ಹುಳ ಮತ್ತು ಹೂವ ಕಪ್ಪಿ ಮುಟ್ಟ ಸೀತಾ ತನ್ನ ಸೇವಾ ಮಾಡಿದ ಯೋಗಿನಾದ ಮೋಕ್ಷಿದ್ದ. ಹೌದಾ? ನಾ ಕೇಳ್ತೀನಿ, ಮತ್ತು ಮೋಹನೆ ಹಳದಿದಂದ್ರೆ ಗುರುವಿನ ಸೇವೆ ಯಾಕೆ ಮಾಡಿದ? ಇನ್ನೊಂದು ಹೇಳ್ರಿಪ್ಪ. ಅದು ಮೋಹನೆ ಹಳದವ ಮತ್ತೆ ಗುರುವಿನ ಪೂಜೆಗೆ ಹೋದ ಕಷ್ಟಪಟ್ಟು. ಇನ್ನೊಂದು ಕೇಳ್ತೀನಿ, ಇವನು ಸೇವಾ ನೋಡಿ, ಭಾವ ನೋಡಿ, ಭಕ್ತಿ ನೋಡಿ ಏನು ಬೇಡ್ತಿ ಬೇಡಂದ. ಅವಾಗ ಯಾಕೆ ಇವು ಬೇಡಿದ ಮೋಹ ಕೋರಿದಲ್ಲಿ
ನಾ 6 ಗುಣ ಅಳದಿನಿ, ನನಗೆ ಯಾರು ಬ್ಯಾಡ ಅನ್ಬೇಕಾಗಿ ಹೌದಿಲ್ರಿ? ಹೌದು. ಮಳಿ ಕೀಲ್ ಬೆಳಿ ಕೀಲ್ ಬಡವಗ ಬಾಗೆ ಬಂಜಿಗೆ ಮಕ್ಕಳು ಹುಲಿ ಚರ್ಮ ಹೊಂಕಳ ಗಂಟಿ ಪ್ರಸಾದ ಗಂಟು ಮುಂದೆ ನಂದಿ ಹಿಂದೆ ತಂದಿ ನೀನು ಸಂಗಟ ಬರಬೇಕಂತ ಹೇಳಿ ನಿಮ್ಮ ಸಾಧು ಮುಗಿಸಿದ್ರೆ ಅವಗೂ ಬರ್ಬೇಕಂದ. ಹೌದಿಲ್ರಿ? ಹೌದು. ನೀವು ಮೋಹ ಅಳದಿರಿ ಅಂದ್ರೆ ಪರಮಾತ್ಮಗೆ ಯಾಕೆ ಬಾ ಅಂದ್ರಿ ಗಬರು? ಏ ಗೌಡ್ರ, ನಮ್ಮಲ್ಲ ಗೌಡ್ರ ಮತ್ತೆ ಆ ಗೌಡ್ರ ತಪ್ಪು ತಿಳ್ಕೊಂಡಾನ. ಗೌಡ್ರ ನಿಮಗತ್ತನ್ನ ಮೊದಲ ನಿಮ್ಮ ಉತ್ತಾರ ಮೊದಲು ಸರಿ ಇಲ್ಲ. ಹೌದ್ರಿ? ನಮ್ಮ ಹೊಲ ಅಳಸಲಾಕ್ ಬರ್ಬೇಡ್ರಿ. ಸಾಧುರಿಗೆ ಹೆಂಗಿಲ್ಲ ತಂದಿ ಪದಮಾವತಿನ ನಡತ್ತಿ ನಾಗರಾಯನ ಮೊದಲು ಪದಮಾವತಿನ ನಿಮ್ಮ ಯೋಗಿನಾದ ಮೋಕ್ಷದ ಯಾಕೆ ಆಗಂದು ಹೇಳ್ರಿ. ಇಟ್ಟೆ ಸಂಕ್ಷಿಪ್ತದಲ್ಲಿ ಉತ್ತರಿಸಿ. ನಾನು ಬರೋಬರಿ ತಿಳಿ ಪ್ರಶ್ನೆ. ಇವರ ಸಾಧು ಮತ್ತ ನಡಟ್ಟಿ ನಾಗರಾಯ ಗೌಡನ ಮನೆಗೆ ಹೋಗ್ಯಾನ, ಕೈನ್ಯಾಗ ಕುಡ್ತೀರ ಅಂತ ಹೇಳಿ ಮುದಕಾಗಿ ಹೋಗ್ಯಾನ್ರಪ್ಪ. ಮುತ್ಯ ಗುಡ್ಡದ ಮುದಕ, ಗುಡ್ಡದ ಮುದಕ. ಗುಡ್ಡದ ಮುದಕಿ ಹೆಂಗ್ ಹೋಗ್ಯಾನ ಮುತ್ತಪ್ಪನ? ಹೆಂಗಪ್ಪ? ಹೆಗಲಿಗೆ ಹೋಮದ ಜಾಡಿ, ಕೈಯಾಗ ನೇಮದ ಬೆತ್ತ, ಬಂಡಾರ್ಚಿನ ಬಗಲಿಗೆ ಹಾಕೊಂಡು ಕಸಿಯಾಗಿ ಮೈಗೆ ಧರಿಸಿ ಹರಕ ಮುಂಡಾಳ ಸುತ್ತಕೊಂಡು ಹೋಗ್ಯಾನ. ಮೋಡಿ ಮುಣ್ಣ ಸ್ಥಳಿಗೆ ಸುತ್ತಕೊಂಡು ಮುಪ್ಪಾದ ಮುದಕಾಗಿ ಕಣ್ಣಾಗ ಪಿತ್ತ ಬಾಯಾಗಲ್ಲ. ಹಂಗ ಮುಪ್ಪಾದ ಮುದಕಾಗಿ ನಡಟ್ಟಿ ನಾಗರಾಯ ಗೌಡನ ಮನೆಗೆ ಯೋಗಿನಾದ ಮೋಕ್ಷದ ವಾದ. ಹೌದು. ಕಾಮ ಅಳದಿದಂದ್ರೆ ಹ್ಯಾಂಗ್ ಬೇಕು ಇವಾಗ? ಹೌದು ಸರ್, ಬರೋದ್ರಿ ಐತಿಲ್ರಿ? ಇಲ್ಲ ಕರೆಕ್ಟ್ ಇದೆ ಹೂ ಅನ್ರಿ. ಇಲ್ಲ ನಿಮ್ಮ ಅಮಾಕ್ಷದ ಸಾಧು ಅಲ್ಲನ, 6 ಗುಣ ಅಲ್ಲನ. ಸಾಂದ್ರ 6 ಗೋಂಡು ಪಳಿ 6 ಗುಣ ಅಲ್ಲ ಸಾಧು ನಮ್ಮ ಮನೆಗೆ ಯಾಕೆ ಬಂದ ತುಮತಾ ಮುತ್ಯ आमच्या घराकडे तुमचा काय काम है? ಹೌದ್ರಿ? ಅವಾಗ ನಾಗರಾಯ ಗೌಡನ ಮನೆಗೆ ಬಂದ. ನಾಗರಾಯ ಗೌಡ ನಮ್ಮ ಮುತ್ಯ ಅಂದ, ಯಾ ನಿನಗ ನಿನ್ನ ಮಗನಿಗೆ ಹೆಣ್ಣು ಕೇಳ. ಹೆಣ್ಣು ಕೇಳಕ ಬಂದಿ, ಏನು ನಿನಗೆ ಬೇಕು, ಏನು ನಿನ್ನ ಮಗನಿಗೆ ಕೇಳಕತ್ತಿ ಅಂದಾಗ ಈ ಒಂದು ಮುದುಕ ನನಗೆ ಅಂದಿವ ನೋಡ. ಕಾಮಾಳದ ಮುದ್ಕ ಇವ. ನಿನ್ನಂತ ಮುಪ್ಪನ ಮುದುಕಿಗೆ ಕೊಡಂಗಿಲ್ಲ ಹೋಗಂದ. ನಿಮ್ಮ ಅಮೋಷಿತ ಮುತ್ಯಾನಲ್ಲಿ ಕ್ರೋಧ ಅಳದಿದಂದ್ರೆ ಶಕ್ತಿಗೇರಿ ಶಾಪ ಕೊಟ್ಟ. ಯಾರಿಗೆ ಕೊಟ್ಟಪ್ಪ? ನಾಗರಾಯ ಗೌಡಗೆ ಏನಂತ ಕೊಟ್ಟ? ನೀರಿನ್ಯಾಗ ಹುಳ, ಹಣ್ಣಿನ್ಯಾಗ ಹುಳ, ಮನೆ ಮಂದಿಗೆಲ್ಲ ನಡಿಬೇಕು ಗೋಲತ್ತೆ. ಶಕ್ತಿಗೇರಿ ಶಾಪ ಯಾಕೆ ಕೊಟ್ಟ ನಿಮ್ಮ ಯೋಗಿನಾದ್ರ ಅಮೋಷಿತ? ಕ್ರೋಧ ಅಂದ್ರೆ ಸಿಟ್ಟ. ಸಿಟ್ಟನೆ ಅಳದಿದ್ದಂದ್ರೆ ಯಾಕಂದ? ಶಬಾಷ್. ನೋಡಿ ದೇವ್ರು ಕೂತು ನೋಡ. ಅದಕ್ಕೆ ಮುತ್ತಪ್ಪನ ಹೇಳ್ರಿಪ್ಪ, ಅಮೋಕ್ಷದ ಮುತ್ಯ ನಿಮ್ಮ ಅಮೋಕ್ಷದ ಮುತ್ಯ ಶಕ್ತ ಅಳದಿದಂದ್ರ ನಾಗರಾಯ ಗೌಡಗೆ ಯಾಕೆ ಶಾಪ ಕೊಟ್ಟ? ಹಾಗೆ ನಿಮ್ಮ ಅಗಲಾಗ ಏನು ಬಿದ್ದಾವ್ ನೋಡ್ರಿ. ಹದ್ದು ಬಿದ್ದಾವ್, ಹದ್ದೆತ್ ನಾವು ಅನ್ನೋದಿಲ್ಲ. ಮಂದಿ ಆಗಲಾದ ಮನ ಸುದ್ದಿ ಮಾತಾಡಕ್ ಹೋಗ್ಬೇಡ್ರಿ. ಇನ್ನೊಂದಂದ್ರಿ, ಏನ್ ಚಂದ ಮಾತಾಡ್ರಿ ಗುರು ಕೂಡಿ. ಯಾವಾಗ ಬಿಡ್ತಾರ ಅನ್ಸಲ ಗಟ್ಟಿಗರೆ ಬಿಡವಾರೆ. ಮಾಲಿಕರಾಗಿ ಇಬ್ರು ಹೆಂಡ್ರಾಗ್ಯಾರ ಅಂದ್ರೆ ಅಮೋಕ್ಷದ ಮುತ್ತ ಒಬ್ಬಕ್ಕೆ ಹೆಚ್ಚಿನ ಆಗನತಿ ಇಲ್ಲ. ಯಾವನ ಕರ್ಕೊಂಡು ಅಮಾಸದ ಮುತ್ತಾಗ ಏನತ್ತ ನೀನು ಕರ್ಕೊಂಡು ಮನೆ ಕಡೆ ಬಾ. ಮುತ್ಯ ನಾನು ಅವನು ಬರೋಬರಿ ಅದ. ಹಿರಿಯ ಮನುಷ್ಯ ಮುತ್ತಪ್ಪನ ಏನಪ್ಪ? ನಮ್ಮಪ್ಪ ಇಬ್ಬರು ಹೆಂಡ್ರನಾಗ ಲಕ್ಷ್ಮೀಬಾಯಿ ಮತ್ತು ಈರಮ್ಮ ಶೆಣೆ ಆಗಿದ್ದು ಖರೇನೆ. ನಿಮ್ಮಪ್ಪ ಒಬ್ಬಕಿನಾಗ ಅಂತ ನಮ್ಮಪ್ಪ ನಾ ಕಾಮ ಅಳದಾನಿ ಇಬ್ಬರು ಹೆಂಡ್ರನಾಗ ಆಗಿರ್ತು. ನೀ ನನಗೆ ಕೇಳಿ ಮತ್ತು ನಿಮ್ಮಪ್ಪ ಸಾಧು ಇದ್ದಾವ ನಡಟ್ಟಿ ನಾಗರಾಯನ ಮನೆಗೆ ಹೋದ. ಏನು ಅಳದಾನಂತೀವೋ ಏನು ಕಾಮ ಅಳದಿರ್ ನೀನೇ ಹೇಳು. ಹೌದು, ನಿಮ್ಮ ಬಾಯಿಲೆ ಹೇಳ್ರಿ ಸರ್. ನಿಮ್ಮ ಅಪ್ಪ ಸಿಟ್ಟ ಅಳದಿಲ್ಲ, ಶಾಪ ಕೊಟ್ಟ. ಕಾಮ ಅಳದಿಲ್ಲ, ಹೇಳ್ತೀನಿ ಮಾಡ್ಕೋಬೇಕಂತ ಬೀಗದ ಮನೆಗೆ ಹೋದ. ಹೋಗ್ಯಾನಿಲ್ರಿ? ಹೆಂಗ ಯಾರನ್ನೋದು ಮಗನಾಗಿ ಯಾರ ಮ್ಯಾಲ ಐತಿ ತಗೊಂಡು ವಿಚಾರ ಮಾಡಿ ನನಗೆ ಪ್ರಶ್ನೆ ಕೇಳ್ರಿ. ನೀವು ಯಾರು ಕೇಳ್ತಿಲ್ಲ ಅದಕ್ಕೆ ಹೇಳಿ ನಾನು. ನಮ್ಮ ಸೊನ್ಯಾಳ ಹನುಮಂತ ಗೌಡರು, ಶಿರಡೋನ್ ಗಿರ್ಮಾಲ್ ಮಾಸ್ತರು, ಇಂಗ್ಲೇಶ್ವರದವರು, ಉಟ್ಗಿ ರಾಯಪ್ಪ, ಬಾಬಾನಗರ ಮಾಳು, ಪರ್ವಿ ಸಾಬು ಇದನ್ನ ಕೇಳಿ 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 ಅವ್ರಿಗೆ ಉತ್ತರ ಹೇಳಿ 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 ಎಲ್ಲ ಮುಗಿಸ್ಬಿಟ್ಟಾರ ಅವ್ರ. ಇವು ಪ್ರಶ್ನೆಗೆ ಉತ್ತರ ನಿಮ್ಮಲ್ಲಿ ಕೂಡ
ಹಿಂಗೈತಿ. ಹೌದು. ಅದಕ್ಕೆ ಒಂದೇ ಮಾತು ಇನ್ನೊಂದು ಕೇಳಿ ನನಗೆ. ಮತ್ತೊಂದು ಇದ್ದಾರೆ ಸರ್, ಏನಂತ? ನಾವು ಅವನ್ನ ಕೇಳಿ ನೀವು ಅವನ್ನ ಕೇಳೋದಾನ ಅಂದ್ರೆ ನಿನಗ ಬರೋದು ಕೇಳೋದು ಬರ ಅಂತ ಕೇಳೋದು ಬರೀ ನೀವು ಏನ್ರಿ ಅವ್ರಿಗೆ ಬರ ಅಂತ ಕೇಳ್ಬೇಕು ಇವ್ರಿಗೆ. ನೋಡ್ರಿ, ಇಲೆಕ್ಷನ್ ಕೊಡ್ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ನಮ್ಮ ಮನ್ಯಾಗ ಕಾಂಗ್ರೆಸ್ ಅವ್ರು ಕೊಟ್ಟಂದ್ರೆ ಬಿಜೆಪಿ ಅವ್ರು ತಂದು ಅಲ್ಲೇ ಕೊಡ್ತಾರ. ನಮ್ಮ ವಾರ್ಡಿಗೆ ನಮ್ಮ ಕಾಕನ ಮಗನೇ ನಿಂದಿಸೋದು. ಹೌದು. ಇದಕ್ಕೆ ಅಣ್ಣನವ್ರು ನಿಂದಿಸು. ಒಟ್ಟ ಹೋಟ್ ಹಾಕೋರು ಗೊತ್ತಿರೋದ ನಮಗೆ ಹಾಕ್ಲೆ ಇದಕ್ಕೆ ಹಾಕ್ಲೆ. ಈಗ ಮಂದಿ ಯಾರು ಕಾಮದಾರ ಯಾರು ಬಿಟ್ಟಾರ ಇವ್ರಿಗೆ ಬರ್ತದೆ. ಎಲ್ಲ ಬರ್ತಾನೆ ಅವ್ರು ಕೂತ ನಿಮ್ಗಿಂತ ಸಾಧ್ಯ ಮಾಡ್ತಾನೆ ಅವರು. ಇನ್ನೊಂದು ಕೇಳ್ರಿ, ಚಿಂಚಲಿ ಮಾಯವನ ಗುಡಿ ಮುಂದೆ ಆಗ ಹಾಕದ ಯಾವ ದೊಡ್ಡ ಪ್ರಶ್ನೆ ಅಪ್ಪ ಮರಗಳಿಗೂ ಆಗ ಹಾಕದ ನಿರ್ಬೇಕು ಏನ್ರಿ ಕಾರಣಕ್ಕೆ ಇರ್ತಾವು. ದೊಡ್ಡ ಪ್ರಶ್ನೆ ಏನಾಗಿದೆ ತಿಳಿಬೇಕು ಮಂದಿಗೆ ಸ್ವಚ್ಛ ಇತಿಹಾಸ. ಮಾಯವನ ಗುಡಿ ಮುಂದೆ ಯಾಕೆ ಆಗಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಿಡಬೇಡ. ನಾವು ನಿನಗೆ ಪ್ರಶ್ನೆ ಕೇಳಿದ್ ನಾನು. ಹೌದು. ಯಾರು ಕೇಳಿದ್ರೆ ಅರೇಣ್ಯ ಸಿದ್ಧ ಮಲಕಾರಿ ಸಿದ್ಧಗ 3 ಏನ ಒಂದು ಮುತ್ತೆಯನ್ನು ತಂದು ಅವ್ರು ಹೆಗಲಿನಾಗಿ ಜಾಗದವು ಯಾರು ಹೊಚ್ಚಾರ ಭೂತಾಳ ಸಿದ್ಧ ಹೊಚ್ಚಾರ ಅಂತ ಹೇಳಿಲ್ರಿ. ಹೇಳ್ಯಾರಪ್ಪ ಹೇಳ್ಯಾರ. ಇಲ್ಲಿ ಕೂತು ಬಂದ್ರು ಅದು ಯಾರು ಸುಳ್ಳು ಹೇಳ್ತೈತೆ ಗೌಡ ಎಲ್ಲರೂ ಕೂಡಿ ಅಮಾವಾಸ್ಯದ ಮುತ್ಯಾನ ಹೊಚ್ಚಾರ ಅಂತ ಅವ್ರು ಅಂದ್ರು. ನೋಡಿ, ಭೂತಾಳ ಸಿದ್ಧ ಹೊಚ್ಚಿಲ್ಲ ಅಂತ ಹೇಳಿ ನಂದು ವಾದ, ಭೂತಾಳ ಸಿದ್ಧ ಹೊಚ್ಚನತ್ತು ನಿಂದು ವಾದ. ಯಾರು ಹೊಚ್ಚಾರ ಕೇಳಿದ್ರೆ ಯೋಗಿನಾದ ಅಮೋಕ್ಷದ ತಾನೇ ಬಂದು ಆ ಮಕ್ಕಳು ತೆಲಿನಾಗ ಆಶೀರ್ವಾದ ಮಾಡಿ ಜಾರಿ ಹೊಚ್ಚನ ಬಂದು ಸುಳ್ಳಂಗಂದ್ರ ಈ ಊರು ಕಮಿಟಿ ಅವರು ಈ ದೇವರ ಪೂಜಾರಿಗಳಿಂದ ಹೇಳಿಸ್ಲಿಕ್ಕೆ ನಾನು ಬಿಡಬೇಡ. ಅದು ತೀರ್ಕ್ ಹೋಗ್ಬೇಡಿ ನೀವು. ಸುಮ್ಕುಡ್ರಿ, ತೀರ್ಕ್ ಹೋಗ್ಬೇಡಿ ಗಬ್ರಿ ಸುಮ್ ಯಾಕದು ಅಲ್ಲ ನೀನ್ ಬಿರುಸು ಬರೋಣ ನೀ ಅನ್ಬೇಡ ಹಂಗ. ಅವ್ನ ಮಸೀದ್ ಮಾತಾಡ ಅಂಜಿಕೆ ಆಗ್ತಾನ ಒಳಗೆ. ಅವನ ಅಂಜಿಕೆಗೆ ನಮ್ ಗೂಳೆ ಅಂದಂಗಿಲ್ಲ. ಇಲ್ಲ ಗೌಡ್ರು ಆಗ ಮಾಡ್ತಾನ ನೋಡ್ರಿ ಅವನ ಆ ಗೂಳ್ಯಾನ. ಏಯ್ ಬ್ಯಾಡ ಬೇಡ. ಯಾಕಂತ ಕೇಳಿದ್ರೆ ಗೂಳ್ಯಾನ ಧ್ವನಿನೇ ಅಷ್ಟು ಕ್ಲಿಯರ್ ಐತಿ. ನಿಮಗ ಹೇಳಕ್ ಬರುವಾಗ ಹೆಂಗ ಹೇಳಿ. ಯಾಕಂದ್ರೆ ಮಲಕಾರ್ಸಿದ ವಿಷಯದೊಳಗೆ ಏನೇನು ಅದಕ್ಕೆ ಆಗ್ಯಾವ ಅನ್ನೋದನ್ನ ನೀವು ಇನ್ನೂ ಸಲಿಗೆ ಹೇಳುದೈತಿ. ನೀವು ತಪ್ಪು ಹೇಳ್ಬೇಡ್ರಿ. ತಪ್ಪು ಹೇಳಿ ಯೂಟ್ಯೂಬ್ನಾಗ ತಪ್ಪು ಸಂದೇಶ ಹೇಳಿ ನೀವು ಹೇಳಿಲ್ರಿ. ನಾವು ತಪ್ಪು ಹೇಳಿವಂದ್ರ ಮತ್ತೊಂದು ಹೇಳ್ತಾರ. ಮಲಕಾರ್ಸಿದ ಜಾಡಿ ಹೊಚ್ಚಿದ ನೀವು ತಪ್ಪು ಹೇಳಿರಿ. ಎಷ್ಟು ಮಂದಿಗೆ ಬುದ್ಧಿ ಕಲಿಸೋರು ನೀವು. ಸಮಾಧಾನ ಡಿಲೀಟ್ ಮಾಡೋನಿ. ಡಿಲೀಟ್ ಮಾಡಿ ಜಗಳ ಹತ್ತಕ್ಕೆ ಇವ್ರು ಮಾತು ಕೇಳ್ರ. ಸುಮ್ಮ ಎಲ್ಲಿ ಕದ್ದಿ ನೋಡ್ರಿ, ಹಂಗಿಲ್ಲ. ಯಾಕಂದ್ರೆ ಅರೇಣ್ಯ ಸಿದ್ಧ ಮಲಕಾರ್ ಒಂದು ಮಾತು ಹೇಳ್ತೀನಿ. ಜಗನ್ನ ಮಾತಾ ಜಗದೇಶ್ವರ ಯಾರ ಸಂಚಾರಕ್ಕಾಗಿ ಗಂಡು ಮೆಟ್ಟಿದ ಪುಂಡು ನೆಲ ಜಾಗೃತಿ ಪೂರ್ವ ಪಟ್ಟಣಕ್ಕೆ ಬಂದಿಳಿದ್ರು. ಹಿಂಗ ಬರ್ಬೇಕು ಸಾಕಳೆ ಪಾರ್ವತ ದೇವಿಗೆ ನೋವು ಹೆಚ್ಚಾಗಿ ಮನೆ ಹಾಲು ಮುಂದಿಗೆ ಬಿದ್ದಾಗ ಮಣ್ಣಿನ ಮುದ್ದಿನ 2 ಗೊಂಬೆಗಳ ನಿರ್ಮಾಣ ಮಾಡಿದ್ರು. ಅವರೇ ಮುದ್ದಾಯಿ ಮತ್ತು ಮುದ್ದುಗೊಂಡ. ಹೌದಪ್ಪ ಹೌದಾ. ಬಲಕಿನ ಮನೆಯನ್ನು ಮುದ್ದಪ್ಪನನ್ನ, ಎಡಗಲಿ ಮನೆಯ ಮುದ್ದವನನ್ನ, ಮುದ್ದಪ್ಪನ ಬಡಗು ಹೊನ್ನಗೌಡನವರು, ಮುದ್ದವನ ಬಡಗು ಹೊನ್ನ ಬನ್ನೆನ್ನವರು. ಹೌದಪ್ಪ. ಅವ್ರಿಗೆ ಏನು ಮಾಡಿದ್ರು? ಅಣ್ಣ ತಂಗಿನೇ ಗಂಡ ಹೆಂಡತಿನ ಮಾಡಿ ಅವ್ರ ಹೊಟ್ಟೆಲಿ ಆದಿಗೊಂಡ ಮಗ ಹುಟ್ಟಿದ. ಆದಿಗೊಂಡ 8 ಮಂದಿ, 6 ಮಂದಿ ಮಕ್ಕಳು. ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಮಾರಗೊಂಡ, ಶಿವಗೊಂಡ, ಕರಿ ಹುಟ್ಟು ಮಗ ಶಿವಪ್ಪ. ಆದಿಗೊಂಡ ಹೇಳಿದ ಏನಂದಪ್ಪ? ಎಲ್ಲ ಕಡೆ ಗಳಿ ಹೊಡಿಕರಿ ಮಗನ ಮಾನೇದು ಹೊತ್ತಾಗ ಮಾಗಿ ನೆಗಲಿಕ್ಕೆ ಹುತ್ತಿಗೆ ಮಾತ್ರ ಗಳಿ ಹತ್ತಲಿಕ್ಕೆ ಹೋಗ್ಬೇಡ. ಅವಾಗ ಸಣ್ಣ ಮಗ ಪದ್ಮಗೊಂಡ ಅಂದ, ನಮ್ಮ ಅಪ್ಪನ ಬಾವು ಬದಲಾಗೈತಿ, ನಮ್ಮ ಅಪ್ಪನ ಭಕ್ತಿ ಬದಲಾಗೈತಿ ತಿಳ್ಕೊಂಡು ಬುಟ್ಟನ್ನ ಮತ್ತು ಕೆಲ್ಸನ ಎತ್ತ ತೆಗೆದುಕೊಂಡು ಹೋಗಿ ಮಾನೇದು ಹೊತ್ತಾಗ ಮಾಗಿ ನೆಗಲು ಹಚ್ಚಿ ಬಿಟ್ಟ. ಹೌದಪ್ಪ ಹೌದಾ. ಅವಾಗ ಒಳಗಿನ ಬಣ್ಣಿಗೆ ಸಾರು ಭಾಗ್ಯ ಎದ್ದು. ಹೌದು. ಏನ್ ತಿಳ್ಕೊಂಡಿರಪ್ಪ ಇವರು? ಕುರಿ ಅಂದ್ರೆ ಗೊತ್ತಿಲ್ಲ, ಮರಿ ಅಂದ್ರೆ ಗೊತ್ತಿಲ್ಲ, ಟಗರ್ ಅಂದ್ರೆ ಗೊತ್ತಿಲ್ಲ. ಪದ್ಮಗೊಂಡಿಗೆ ರೋಣಿ ಮರ ಹುಳಾನೆ ಹುಟ್ಟೆ ತಿಳ್ಕೊಂಡು ಹೆಂಟ ತೆಗೆದುಕೊಂಡು ಬಂದು ಕಡ್ಡಿ ಕೊಂದು ಬೆಂಕಿ ಹಚ್ಚಿಬಿಟ್ಟ ಪದ್ಮಗೊಂಡ. ಆಗೇನಾಯ್ತಿರಪ್ಪ ಅಲ್ಲಿ? ಹಂಡ, ಹೈಗ, ಕರಿವು, ಬಿಳಿವು, ಕಪೋತ, ಮಾಷ ತಿಳ್ಕೊಂಡು 6 ಒಂದು ಕುರಿ ಬಂದ ಬದಲಾಯ್ತು. ಹೌದಪ್ಪ ಹೌದು. ಕುರಿ ಹೊಡ್ಕೊಂಡು ಎಲ್ಲಿಗೆ ಹಾಗ ಎಲ್ಲೆಲ್ಲಿ ತಿರುಗಾದ್ರಪ್ಪ? ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬಂಕಾಪುರ ಅಡವಿಗೆ ಹೋದ ಪದ್ಮಗೊಂಡ. ಊರ ಹುಟ್ಟಿದವರು ಹತ್ತಿ ಕಂಕಣದವರು, ಅಡವ್ಯಾ ಹುಟ್ಟಿದವರು ಉಣ್ಣಿ ಕಂಕಣದವರು. ಹೌದಪ್ಪ ಹೌದಾ. ಹತ್ತಿ ಕಂಕಣ ಮಕ್ಕಳು ಯಾರ್ಯಾರು? ಸರ್ವ ಶಾಂತ ಮುತ್ತಯ್ಯ ಬಬಲೇಶ್ವರ ಅಂಬಲ
ಎಸ್ಕೆವಾಡಿ ಬದಗಾಲ ಮುತ್ತಯ್ಯ, ಸುಂಟ್ಯಾನ ಸುಯಿ ಮುತ್ತಯ್ಯ, ಕುಗನೂರು ಮುತ್ತಪ್ಪ ದೇವರ, ನಡಟ್ಟಿ ನಾಗರಾಯ, ಬಾಬಾನಗರ, ನಗರ ಸಿದ್ಧ ತಿಕೋಟಿ, ಹೊನಮಿಸರಾಯ, ಕಣ್ಮುಡಿ ಕೆಂಚರಾಯ, ಇಂಡಿ ನಿಂಗರಾಯ, ಮಾವನೂರು ದೇವರಾಯ, ಹಂದಗಿರಿ ತಮರಾಯ, ಜಡಗಿ ಬೆಳ್ಳಿಂಗರಾಯ, ಹೊನವಾಡ ಮರೇಶ್ವರ, ತಾಳಿಕೋಟಿ ಶಾಂತೇಶ್ವರ, ತಿರುಕನಹಳ್ಳಿ, ದೇವರಾಜ ಮುತ್ತಯ್ಯ, ನೆದಲಿಗೆ ಪರಪತ್ರಾಯ, ಹೆಬ್ಬಾರಟ್ಟಿ. ಯಾಕೆ ಬರ್ತೀನಿ ನನಗ ಚೌಡ್ರು ಹೇಳ್ಯಾರ ದೇವರಾಜ 9ನೇದವ, ನರುಟ್ಟಿ ನಾಗರಾಯ 17ನೇ ನಂಬರ್. ಹೌದು ಹೌದು ಹೌದು. ನಡುಟ್ಟಿ ನಾಗರಾಯನ ಮಗಳು ಪದ್ಮಾವತಿ ನನ್ನ ಇಲ್ಲಿ ಬರ್ಕೊಂಡು ಸರಿಯಾಗಿ ನಮ್ಮ ಬೀಗರು ಯೋಗಿನಾದ ಅಮೋಕ್ಷದ ಮುತ್ತ ಕೊಟ್ಟಾಗ, ಹೌದು ನಡಹಟ್ಟಿ ನಾಗರಾಯ ಯಾರು ಯೋಗಿ ಅಮೋಕ್ಷದ ಮಾವ ಕಲ್ಮೇಶ. ಈ ಗೌಡ್ರ ಮಾವ ನೀವು ಇದ್ರ ಗೌಡ್ರ ನಾನು ಕೆಲ ಕೊಡ್ತೀನಿ ಹಿಂಗ ಅಂತ ಇವ್ರ ಮಾವ ನೀವು ನೋಡ್ರಿ. ನಡಹಟ್ಟಿ ನಾಗರಾಯನ ಮಗಳು ಪದ್ಮಾವತಿ ನನ್ನ ಕೊಟ್ಟಿನಾಗ ಯಾರು ಹುಟ್ಟಿ ಬಂದ್ರು ಮಕ್ಕಳು? ಯಾರು ಹುಟ್ಟ್ರಿಪ್ಪ? ಅವತಾರ ಅವಧೂರು ಸಿದ್ಧ, ದೇವಿಂದ ಬಿಳಿಯಾನ ಸಿದ್ಧ, ಆಚಾರ ಸಾಮಾನ್ಯ ಮುತ್ಯ, ಕಡಿಹುಟ್ಟು ಕಣ್ಣ ಮುತ್ಯ, ತಾಯಿ ರೇಮುಕಾದೇವಿ. ಹೌದಾ? ತಾಯಿ ರೇಮುಕಾದೇವಿ ನನ್ನ ಯಾರ ಮನೆಗೆ ಬರ್ಕೊಂಡ್ರು? ಎಲ್ಲಿ ಕೊಟ್ರಿಪ್ಪ ಮದುವೆ ಮಾಡಿ? ನರುಟ್ಟಿ ನಾಗರಾಯ ಗೌಡಗೆ 2 ಗಂಡಸು ಮಕ್ಕಳು, ಹೊನ್ನ ಚೌಡಲ ಮುತ್ಯ ಮತ್ತು ಕೃಷ್ಣಪ್ಪ ಗೌಡ. ಮಕ್ಕಳು ಸರಿಯಾಗಿ ಹೊನ್ನ ಚೌಡಲ ಮುತ್ಯಾಗ ಮಾಡ್ಕೊಂಡಿದಾಗ ಮಕ್ಕಳು ಯಾರು ಹುಟ್ಟಿ ಬಂದ್ರು? ಎಷ್ಟು ಮಂದಿ ಯಾರ್ಯಾರು ಹುಟ್ಟ್ರಿಪ್ಪ? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೇರೂರು ಮಲಖಾರಿ ಸಿದ್ಧ, ಇದೇ ಕೇರೂರು ಮಲಖಾರಿ ಸಿದ್ಧ. ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಯಲಪನಟ್ಟಿ ಅವೇರಿ ಸಿದ್ಧ. ಇವರು ಯಾರ ಮಕ್ಕಳು? ಅಮೋಘ ಸಿದ್ಧನ ಮಗಳ ಮಕ್ಕಳು, ನಡಹಟ್ಟಿ ನಾಗರಾಯನ ಮಗನ ಮಕ್ಕಳು ಸಮಾನಕ್ಕೆ ಎಲ್ಲಿ ಕರೆಯಕ್ಕಾಗೋದ್ರಿ ತುಕಾರಾಮ್ ಮಾಸ್ತರ್? ಹೆಂಗ ಬರ್ಬೇಕು ಸ್ಟೋರಿ? ಎಲ್ಲಿ ಹಾದ್ರಿ ಅನ್ಸಿದ ಮಾಸ್ತರ್ ಕುಟ್ಟಾಗೆಲ್ಲ ಬರ್ದಂಗ ಆಗ್ಬೇಕು. ಬುಲೆಟ್ ಬುಟ್ಟು 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 ಬುಟ್ಟು. ಯಾಕೆ ಹೇಳಿದ್ರೆ ಇತಿಹಾಸ ಹಣ್ಣು ಬಾಳಿಕಾಯಿ ಸುಲದಂಗ ಹೇಳ್ರಿ, ಕಟ್ಟ ಬಾಳಿಕಾಯಿ ಸುಲದಂಗ ಹೇಳ್ಬೇಡ್ರಿ. ಮತ್ತ ಇನ್ನೊಂದಂದ್ರಿ, ನಡಹಟ್ಟಿ ನಾಗರಾಯನ ಮಗಳು ಪದ್ಮಾವತಿ ಸ್ಟೋರಿ ಹೇಳ್ಕೊತ ಬಂದ್ರಿ. ರೇಮುಕವ್ವ ಅಂದ್ರೆ ಜನ್ನಾದೇವಿ ಜಾನಗೇರಿ ಊರಾಗ ಬೀಸುಕಲ್ಲು ಬಿಟ್ಟಳತ್ತ ನೋಡಕ್ ಹೋದ್ರು, ಸಿಗ್ತೈತಂತ. ಅದೇ ಬಿಸುಕಲ್ಲಿ ಇರ್ಬೇಕು. ಇನ್ನ ಆಗಿಂದ ಇರ್ಲಿ ಇಲ್ಲ ನಂಗಿಲ್ಲ, ಖರೆ ಈ ಕಾಲ ಯಾವಾಗ ಬಂದಳು, ಗುಂದಿಗೆ ಯಾವಾಗ ಹೋದಳು? ಗುಂದಿಗೆ, ಅಲ್ಲಿ ಗುಂದಿಗೆ ರೇಮುಕವ್ವ ಜಲ್ಲಾಟಿಗೆ ಬೆಳೆಸಕ ಈ ಕಾಲ ಬಂದಿಲ್ಲ ಅಂದ್ರ ಬಿಜಾಪುರ ಜಿಲ್ಲಾ ಆಲಮೇಲ ತಾಲೂಕದಾಗ ಗುಂದಿಗೆ ರೇಮುಕವ್ವ ಗುಡಿ ಐತಿ. ಅಲ್ಲಿ ನಾವು ನೀವು ಕೂಡ ಹಾಡಿವಿ. ಆಯಿ ಪಲ್ಲಕ್ಕಿ ಬಂದಕ್ಕೆ ಮಗನ ಪಲ್ಲಕ್ಕಿ ಅಲ್ಲಿ ಹೋಗಿದ್ದೀವಿ ಮನೆ ಜಾತ್ರೆಗೆ ಹೋಗೈತಿ. ಮತ್ತು ಈ ಕಾಲಿ ಬಂದಿಲ್ಲ, ಆ ಕಾಲಿ ಯಾವಾಗ ಹೋಗ್ಯಾಳ ಆಯಿ. ಇನ್ನೊಂದಂದ್ರಿ, ಅರಿಕೇರಿ ಕುಡ್ದ ಆಸ್ತಿ ಗೌಡಿಕೆ ಎಲ್ಲ ಆಯಿ ಉಡಿಯಾಗ ಹಾಕ್ಯಾರ. ಆರ್ತಿ ಮಾಡೋಣ ಆಯುಡ್ಯಾಗ ಇಷ್ಟ ಅಲ್ಲ, 60 ಎಮ್ಮಿ ಕೊಟ್ಟಕ್ಕಾದಿರು ಪುಣ್ಯಾತ್ಮ ಹೋಗ್ರಿ ನೀವು ನಮ್ಮ ಕೈಯಾಗ. 60 ಎಷ್ಟು ಹಾಲು ಹಿಡಿದು ಯಾರು ಮಾಡಿ ಈಗ ಇರ್ಬೇಕಾಗಿತ್ತು ಬೇರೆ ಹಾಕ್ಲಕ್ಕ. ನೋಡ್ರಿ ನಮ್ಮ ಆಯಿ ಹೌದು ಯಾರು ರೇಮುಕವ್ವಾಯಿ ಗೌಡಿಕೆ ದೇಶಕ್ಕೆ ರಾಜಕೀಯ ಅಧಿಕಾರಿ ಊರಿನ ಗೌಡಿಕೆಯನ್ನು ಕೊಟ್ಟಾಗ ನಿಮ್ಮ ಮುದಿ ಮಲಖಾರಿಸಿದದು ಬಂದು ನಮ್ಮ ಆಯಿ ಕೈಯಾಗ 60 ಎಮ್ಮಿ ಕೊಟ್ಟಕ್ಕಾದ ಅಂತ ಹೇಳಿ ಈಗ ಇತಿಹಾಸ ಹಾಕಿದ್ರು. ಇತಿಹಾಸ ನಮ್ಮನ್ನ ಹೇಳ್ರಿ, ಅರೇನಿ ಸಿದ್ಧ ಮಲಖಾರಿ ಸಿದ್ಧ ಯಾರ ನಿಮ್ಮ ಮನೆತನದಾಗ ಬಂದು ಇಂಥವ್ರು ಎಮ್ಮಿ ಅಂತ ಹೇಳೋ ಹೌದು ಶಬಾಷ್ ಅಂತ ಹೌದಿಲ್ರಿ? ನಾಟಕ ಹಚ್ಚಿರಿ, ನಾಟಕ ಡೋಲಿನ ಪದ ಆದ್ರೆ ಸರ್ ಇದು ನಾಟಕ ಅಲ್ಲ. ಇನ್ನ ಮಾರ್ಗ ಹಾಡ್ರಿ, ಏದು ದೇವರಲ್ಲಿ ಬೇರೆ ನೀವ ಇತಿಹಾಸ ಹೇಳ್ಬೋದು, ಇತಿಹಾಸ ತಿಳಿಯುವಂಗ. ನಮ್ಮ ಕೈಯಾಗರೆ ನಮ್ಮ ಆಯಿ ಕೈಯಾಗರೆ ನೀವು ಎಮ್ಮಿ ಕಾದಿರಿ, ಮತ್ತು ನಿಮ್ಮ ಆಯಿ ಕೈಯಾಗ ನಮ್ಮವ್ರು ಯಾರು ಎಮ್ಮಿ ಕಾದಾರ ಹೇಳ್ರಿ, ಅದಕ್ಕೆ ಸಂದೂಡಕ. ಇಲ್ಲಿಗೆ ನಾವು ಕಾದಿದ ಖರೆ ಅಂತ ಹೇಳಿ ಮಂಗಳಾರತಿ, ಕಾದಿದ ಖರೆ ಅಂತ ಹೇಳಿ ಮಂಗಳಾರತಿ ನಾವು ಮಾಡಬೇಕು, ಕಾದಿದ ಸುಳ್ಳು ಅಂತ ಹೇಳಿ ಮಂಗಳಾರತಿ ನೀವು ಮಾಡಬೇಕು. ಇದೆ